ವಾಟ್ಸ್ಆಪ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು OnePlus NORD 2T ರೂಪಾಯಿ 29,000 ಕೊಟ್ಟು ಪರ್ಚೇಸ್ ಮಾಡಿದ್ವಿ. ಮಾಡಲೇಬೇಕು, ಅನ್ಬಾಕ್ಸ್ ನಿಮ್ಗೆ ತೋರಿಸಲೇಬೇಕು. ಮೊದಲನೇದಾಗಿ ಕವರ್ ನೋಡ್ಕೋಬಹುದು, ಅಮೆಝಾನ್ ಪ್ಲಾಸ್ಟಿಕ್. ಓಕೆ, ಸೊ ಹೊಸ ಫೋನ್ಸ್ಗಳನ್ನ ಅನ್ಬಾಕ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಜಾ ಇರುತ್ತೆ. ಓಹೋ ಎಸ್, ನಾರ್ಡ್ ಆಲ್ಮೋಸ್ಟ್ ಎಲ್ಲ ನಾರ್ಡ್ ಸೀರೀಸ್ನ ಫೋನ್ಸ್ಗಳು ಸೇಮ್ ಬಾಕ್ಸ್ನ ಒಳಗೊಂಬಂದಿದೆ. ಫುಲ್ ಆನ್ ಎಕ್ಸೈಟ್ಮೆಂಟ್. ಟೇಬಲ್ ಕೆಳಗಡೆ ಎಲ್ಲ ಹೋಗಲ್ಲ. ಮತ್ತೆ ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು, ನಾರ್ಡ್ ಅಂತ ಇದೆ. ಸೊ ಹಿಂದಿನ ಭಾಗ ಇಲ್ಲಿ ಜೇಡ್ ಫಾಗ್ ಅಂತ ಇದೆ. ನನ್ನ ಹತ್ರ ಇರೋದು 128GB. ಕೆಲವೊಂದು ಸ್ಪೆಸಿಫಿಕೇಶನ್ ತಿಳಿಸ್ಕೊಡಿದ್ರೆ. ಸೊ ಪ್ಲಾಸ್ಟಿಕ್ ಅನ್ನ ತೆಗಿಯೋಣ ಅಂತೆ. ಓಕೆ ಎಸ್, ಸೊ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಒಳಗಡೆ ಮತ್ತೊಂದು ಚಿಕ್ಕ ಬಾಕ್ಸ್, ಇದರೊಂದಿಗೆ ಒಂದು ಸಿಮ್ ಎಜೆಕ್ಟರ್, ಕೆಲವೊಂದು ಪೇಪರ್ ಡಾಕ್ಯುಮೆಂಟೇಶನ್, ಕ್ವಿಕ್ ಸ್ಟಾರ್ಟ್ ಗೈಡ್, ಮೇನ್ ಇಂಪಾರ್ಟೆಂಟ್ಲಿ ಸ್ಟಿಕರ್ಸ್. ಎಸ್, 29,000 ಕೊಟ್ಟಿದ್ದಕ್ಕೆ ಖುಷಿ ಆಯಿತು. ಇದನ್ನ ಬಿಟ್ರೆ ಒಂದು ಟ್ರಾನ್ಸ್ಪರೆಂಟ್ ಒಳ್ಳೆ ಕೇಸ್. ಇನ್ನು ಇದು ನಮ್ಮ ಫೋನ್. ಓಹೋ, ಸೊ ತುಂಬಾ ಹೆವಿ ಮತ್ತು ಕ್ಯಾಮ್ರಾ ನೋಡಿದ್ರೆ ಭಯ ಅನ್ಸುತ್ತೆ. ಸೈಡ್ ಗಿಡನ ಅಂತೆ. ಇದನ್ನ ಬಿಟ್ರೆ USB to Type C ಬ್ರ್ಯಾಂಡ್ ಕೇಬಲ್ ಮತ್ತು 80 ವ್ಯಾಟ್ನ ಪವರ್ ಅಡಾಪ್ಟರ್. ಸದ್ಯಕ್ಕೆ ಎಲ್ಲ ಆಕ್ಸೆಸರಿನ ಸ್ವಲ್ಪ ಸೈಡ್ ಗಿಡನ. ಇದು ನಮ್ಮ ಮೇನ್ ಫೋನ್. ಓಹೋ, ತುಂಬಾ ಪ್ರೀಮಿಯಂ ಅನ್ಸ್ತದೆ ಕೈಲಿ ಹಿಡಿದ ತಕ್ಷಣ. ಓಕೆ ಎಸ್, ಓಹ್ ಮೈ ಗಾಡ್, ಫುಲ್ ಶೈನಿ ಇದೆ ಗುರು. ನೀವು ನೋಡ್ಕೋಬಹುದು, ನಿಜವಾಗ್ಲೂ ತುಂಬಾ ಪ್ರೀಮಿಯಂ ಮತ್ತು ಹಿಂದೆ ಗ್ಲಾಸ್ ಬ್ಯಾಕ್ ಇದೆ. ಈ ಕ್ಯಾಮ್ರಾ ಮಾಡೆಲ್ ಏನ್ ಗುರು, ಎರಡೆರಡು ಡಾಲ್ಸ್ಗೆಲ್ಲ ಇರತ್ತೆ ನೋಡಿ, ಕಣ್ಣುಗಳು ಆ ರೀತಿ ಕಾಣಿಸ್ತಾ ಇದೆ. ಸೊ ನನಗಂತೂ ಕ್ಯಾಮ್ರಾ ಮಾಡೆಲ್ ನೋಡಿದ ತಕ್ಷಣ ಭಯ ಆಗ್ತಿದೆ. ಇಲ್ಲಿ ಟ್ರಿಪಲ್ ರಿಯರ್ ಕ್ಯಾಮ್ರಾ ಇದೆ. ರೈಟ್ ಸೈಡ್ಗೆ OnePlus ಡೆಡಿಕೇಟೆಡ್ ಬಟನ್ ಮತ್ತು ಕೆಳಗಡೆ ಲಾಕ್ ಕೀ, ಲೆಫ್ಟ್ ಸೈಡ್ಗೆ ವಾಲ್ಯೂಮ್ ಬ್ರೇಕರ್ ಕೀಸ್ ಕೊಡ್ತಿದ್ದಾರೆ. ಕೆಳಗಿನ ಭಾಗ ನಿಮ್ಗೆ ಹೈಬ್ರಿಡ್ ಸ್ಲಾಟ್, ಸ್ಪೀಕರ್ ಮತ್ತೊಂದು ಸಿ ಪಿನ್ ಅನ್ನ ನೋಡ್ತಿದ್ವಿ. ಲಾಸ್ಟ್ 2 ದಿವಸಗಳಲ್ಲಿ ನನಗೆ ಈ ಫೋನ್ ತುಂಬಾ ಪ್ರೀಮಿಯಂ ಅಂತ ಅನಿಸ್ತು. ಇಷ್ಟಲ್ಲೇ ನಾನು ಇದಕ್ಕೆ 29,000 ಕೊಟ್ಟಿದ್ದೀನಿ. ಸೊ ಆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್, ಇನ್ ಹ್ಯಾಂಡ್ ಫೀಲ್ ಮತ್ತು ಡಿಸೈನ್ ಏನಿದೆ ನನಗೆ ಇಷ್ಟ ಆಯಿತು. ನಾನು ಈ ಫೋನ್ ಡಿಸೈನ್ ಒಂದಿಗೆ ಹ್ಯಾಪಿ ಇದ್ದೀನಿ. ಇನ್ನು ಇದರಂತ ಡಿಸ್ಪ್ಲೇ 6.43 ಇಂಚಸ್ ಇರುವಂತ ಫುಲ್ HD+ AMOLED 90 Hz ನ ಸ್ಕ್ರೀನ್ ರಿಫ್ರೆಶ್ ಇರುವಂತ ಡಿಸ್ಪ್ಲೇ ಇದೆ. ಟ್ರಸ್ಟ್ ಮೀ, ನಾನು ಇದರಲ್ಲಿ ತುಂಬಾ ವಿಡಿಯೋಸ್ ಗಳನ್ನ ನೋಡಿದ್ದೀನಿ, ಗೇಮ್ ಆಟ ಆಡಿದ್ದೀನಿ. ಸೊ ಔಟ್ಡೋರ್ ಎಲ್ಲ ಕೂಡ ತುಂಬಾ ಯೂಸ್ ಮಾಡಿದ್ದೀನಿ. 460 ನಿಟ್ಸ್ ಏನೋ ಇದರಲ್ಲಿ ಪೀಕ್ ಬ್ರೈಟ್ನೆಸ್ ಇದೆ. ಬಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಸೊ ಇಲ್ಲಿ ಡಿಸ್ಪ್ಲೇನಲ್ಲಿ ಏನು ಚೇಂಜಸ್ ಇಲ್ಲ. ಸೇಮ್ OnePlus NORD 2 ನಲ್ಲಿ ನೋಡಿದ್ವಿ, ಅದೇ ಸೇಮ್ ಎಕ್ಸಾಕ್ಟ್ ಡಿಸ್ಪ್ಲೇನ ಇಲ್ಲಿ ಕೂಡ ನೋಡ್ತಾ ಇದ್ವಿ. ಸ್ವಲ್ಪ ಚೇಂಜಸ್ ಇಲ್ಲ. ಸೊ ಇಲ್ಲಿಯ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ವಿಡಿಯೋ ನೋಡ್ಬೇಕಾದ್ರೆ ಆಗಲಿ, ಕಲರ್ಸ್ ಗಳಾಗಿರ್ಲಿ, ನನಗೆ ಯಾವುದೇ ಇಶ್ಯೂ ಇಲ್ಲ. ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಬೆಸ್ಟ್ ಡಿಸ್ಪ್ಲೇ ಕೂಡ ಅಂತ ಹೇಳಬಲ್ಲೆ. ಬಟ್ ಇಲ್ಲಿ 2 ಮತ್ತೆ 2T ಏನ್ ಚೇಂಜಸ್ ಆಯ್ತು ಇದೇ ನನಗೆ ಗೊತ್ತಾಗ್ಲಿಲ್ಲ. ಇಷ್ಟೇ ಅಲ್ಲದೆ ಇದರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಇದೆ. ಒಂದ್ಸರಿ ಇದ್ರ ಆಡಿಯೋ ಕ್ವಾಲಿಟಿನ ಕೇಳಿಸ್ಕೊಳ್ಳಿ. ಎಸ್, ಇದರಂತ ಸ್ಪೀಕರ್ ಕ್ವಾಲಿಟಿ ಚೆನ್ನಾಗಿದೆ. ನಾವು 30,000 ಹತ್ರ ನೋಡ್ತಾ ಇದ್ವಿ ಅಂದ್ರೆ. ಸೊ ಇದರಂತ ಡಿಸ್ಪ್ಲೇ ಚೆನ್ನಾಗಿದೆ, ಬೆಸ್ಟ್. ಬಟ್ ಏನು ಅಪ್ಗ್ರೇಡ್ ಇಲ್ಲ. ಇನ್ನು ಇರುವಂತ ಪವರ್ ಚೆಕ್ ಮಾಡೋಕ್ಕಿಂತ ಮುಂಚೆ, ಸದ್ಯಕ್ಕೆ ನಮ್ಮ ಹತ್ರನೇ ಪವರ್ ಕಮ್ಮಿ ಇದೆ. ಸೊ ನ್ಯಾಚುರಲ್ ಬೆಳಕಿಗೆ ಕಿಟಕಿಗೆ ನಿಂತ್ಕೊಂಡು ನಾನು ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಪವರ್ ಜಾಸ್ತಿ ಇದೆ. ಇದರಲ್ಲಿ ಲೇಟೆಸ್ಟ್ ಡೈಮೆನ್ಸಿಟಿ 1300 ಪ್ರೊಸೆಸರ್ ಕೊಡ್ತಿದ್ರೆ. OnePlus NORD 2 ಗಿಂತ 100+ ಆಗ್ತಾ ಬಂದಿದೆ. ಬಟ್ ನೀವು ಡೇ ಟು ಡೇ ಯೂಸೇಜ್ ಅಲ್ಲಿ OnePlus NORD 2 ನಲ್ಲಿ ಡೈಮೆನ್ಸಿಟಿ 1200 ಮತ್ತು ಇದರಲ್ಲಿ 1300 ನೋಡ್ತಾ ಇದ್ವಿ. ನಿಮ್ ಯೂಸೇಜ್ ಅಲ್ಲಿ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಟ್ ಇದೊಂದು ಹೆಸರಿಗೆ ಅಪ್ಗ್ರೇಡ್ ಅಂತ ಹಾಕೋದು, ಬೆಂಚ್ ಮಾರ್ಕ್ ಟೆಸ್ಟ್ ಆಗಿರ್ಲಿ ಮತ್ತು CPU ಹತ್ರ ನೀವು ಈ ಟೆಸ್ಟ್ ನಾನು ಮಾಡಿದಾಗ ನನಗೆ ಒಂದು ನಂಬಿಕೆ ಇದೆ. ಆಯ್ತಾ, ಇಲ್ಲಿ ಏನು ಚೇಂಜಸ್ ಆಗಿಲ್ಲ, ಅಪ್ಗ್ರೇಡ್ ಆಗಿಲ್ಲ ಅಂತ ಅನ್ಸುತ್ತೆ. ಬಟ್ ಒಂದು ವಿಷಯ ಏನ್ ಗೊತ್ತಾ, ಸೊ ನಾನು 30,000 ಕೊಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಒಂದು OnePlus ಸೀರೀಸ್ ಫೋನ್ ತಗೋತಿದ್ದೀನಿ ಅಂತಂದ್ರೆ, ಎಸ್ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ, ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇಲ್ಲಿ ಗೇಮ್ ಆಡ್ಬೇಕಾದ್ರೆ ಲ್ಯಾಗ್, ಫ್ರೀಸ್ ಇಂತ ಯಾವುದೇ ಇಶ್ಯೂಗಳಿಲ್ಲ. ಬೆಸ್ಟ್ ಗೇಮಿಂಗ್ ಫೋನ್ ಅಂತಾನು ಅಂಡರ್ 30,000 ಅನ್ಕೊಂಡ್ರು ಅಂತಂದ್ರೆ. ಸೊ ಇದರಿಂದ ಪ್ರೊಸೆಸರ್ ಬಗ್ಗೆ ನನಗೆ ಯಾವುದೇ ಇಶ್ಯೂ ಇಲ್ಲ. ಬಟ್ ಅಪ್ಗ್ರೇಡ್ ಇಲ್ಲ ನೋಡಿ, ಅದೇ ಒಂದು ಎಲ್ಲೋ ಒಳಗಡೆ ಕೊರಗತ್ತೆ. ಇನ್ನು ಇದಿರುವಂತ ಕ್ಯಾಮ್ರಾ ನೋಡೋದ್ರೆ 2 ಸೆನ್ಸರ್ ತರ ತುಂಬಾ ದೊಡ್ಡ ಸೆನ್ಸರ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಆಕ್ಚುಲಿ ಇರೋದು 3 ಸೆನ್ಸರ್ಸ್ ಗಳಿದೆ. ಸೇಮ್ OnePlus NORD 2 ನಲ್ಲಿ ಏನೆಲ್ಲ ಸೆನ್ಸರ್ ನೋಡಿದ್ವಿ ಅದನ್ನೇ ಮತ್ತು ಎತ್ತಿ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಏನು ಚೇಂಜಸ್ ಇಲ್ಲ. ಸೇಮ್ ಅದೇ 50 ಮೆಗಾಪಿಕ್ಸೆಲ್ ನ ಸೋನಿ IMX 766 ಸೆನ್ಸರ್ ನೋಡ್ತಾ ಇದ್ವಿ. 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಮತ್ತು 2 ಮೆಗಾಪಿಕ್ಸೆಲ್ ನ ಡೆಪ್ತ್ ಅಥವಾ ಮ್ಯಾಕ್ರೋ ಸೆನ್ಸರ್ ಏನೋ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೊಂದು ಅಟ್ರಾಕ್ಟಿವ್ ಇಲ್ಲ. ಆಯ್ತಾ, ಫೋಟೋಸ್ ಕ್ವಾಲಿಟಿ ಮತ್ತೆ ಇಮೇಜ್ ಪ್ರೊಸೆಸಿಂಗ್ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಏನು ಅಟ್ರಾಕ್ಟಿವ್ ಲೈಕ್ ನಲ್ಲಿ ಅಪ್ಗ್ರೇಡ್ ಇದೆ ಅಂತ ನನಗೆ ಅನಿಸ್ಲೇ ಇಲ್ಲ. ಸೊ ಇಲ್ಲಿ ಪಿಕ್ಚರ್ಸ್ ಗಳನ್ನ ನೋಡ್ಕೋಬಹುದು. ಕಲರ್ಸ್ ಗೆಲ್ಲ ಚೆನ್ನಾಗಿದೆ. ನಾರ್ಮಲ್ ಒಂದು ಒಳ್ಳೆ ನ್ಯಾಚುರಲ್ ಪಿಕ್ಚರ್ಸ್ ಗಳನ್ನ ನೋಡ್ತೀವಿ. ಇಷ್ಟೇ ಅಲ್ಲದೆ ನೀವು ಲೈಟಿಂಗ್ ಕಂಡೀಷನ್ ಕೂಡ ತುಂಬಾ ಫೋಟೋಸ್ ಗಳನ್ನ ತೆಗೆದಿನಿ, ಇದನ್ನ ಕೂಡ ನೋಡ್ಕೋಬಹುದು. ಯಾವಾಗ ನಮ್ ಸ್ಕಿನ್ ಟೋನ್ ಮತ್ತು ಫೇಸ್ ಹೋಗ್ತೀವಿ, ಇಲ್ಲಿ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ ಗಳನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಸ್ಕಿನ್ ಟೋನ್ ಅಬ್ಸರ್ವ್ ಮಾಡಿ ಮತ್ತು ಹಿಂದಿನ ಡೈನಾಮಿಕ್ ರೇಂಜ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಂದು ಒಳ್ಳೆ ಪಿಕ್ಚರ್ಸ್ ಗಳನ್ನ ನೋಡ್ತಾ ಇದ್ವಿ. ಇಷ್ಟೇ ಅಲ್ಲದೆ 4K 30 FPS ತನಕ ಇದು ರೆಕಾರ್ಡ್ ಮಾಡಬಹುದು. ಸೇಮ್ ಫೀಚರ್ ಗುರು
ನಾರ್ಡ್ 2 ನಲ್ಲಿ ಇದೇ ಇದೆ. ಇದನ್ನ ಬಿಟ್ರೆ ಅಲ್ಟ್ರಾ ವೈಡ್ನೆಸ್ ಸೆನ್ಸರ್ ಕೂಡ ತುಂಬಾ ಫೋಟೋಸ್ ತೆಗೆದಿದ್ದೀನಿ. ಸೊ ಇಲ್ಲಿ ಕೂಡ ಸ್ಕ್ರೀನ್ ಮೇಲೆ ನೋಡ್ಕೊಂಡು ಅರ್ಥ ಮಾಡ್ಕೋಬಹುದು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಓವರ್ ಆಲ್ ರಿಯರ್ ಕ್ಯಾಮ್ರಾದಲ್ಲಿ ಎಷ್ಟೊಂದು ನನಗೆ ಇಂಪ್ರೆಸಿವ್ ಅಂತ ಅನಿಸಲಿಲ್ಲ. ನಾರ್ಡ್ 2 ಆದ್ಮೇಲೆ 2T ನಲ್ಲಾದ್ರೂ ಸ್ವಲ್ಪನಾದ್ರೂ ಕ್ಯಾಮ್ರಾ ಅಪ್ಗ್ರೇಡ್ ಮಾಡಬೇಕಾಗಿತ್ತು, ಬಟ್ ಆ ಅಪ್ಗ್ರೇಡ್ ನಾವಿಲ್ಲಿ ನೋಡ್ತಾ ಇಲ್ಲ. ಇನ್ನು ಇದಿರುವಂತ ಸೆಲ್ಫಿ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ನ ಸೇಮ್ ಸೋನಿ IMX615 ಸೆನ್ಸರ್ ನೋಡ್ತಾ ಇದ್ವಿ. ಸೊ ಇಲ್ಲಿಯ ಇಮೇಜ್ ಕ್ವಾಲಿಟಿನ ನೋಡ್ಕೋಬಹುದು. ಸ್ಕಿನ್ ಟೋನ್ ಆಗಿರಲಿ, ಕಲರ್ಸ್ ಗಳಾಗಿರಲಿ ನ್ಯಾಚುರಲ್ ಆಗಿದೆ. ಡೈನಾಮಿಕ್ ರೇಂಜಸ್ ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ. ಬಟ್ ನನಗೆ ಹೇಳ್ಕೊಳ್ಳೋ ಹಾಗೆ OnePlus Nord 2 ಕಂಪೇರ್ ಮಾಡಿದ್ರೆ Nord 2T ನಲ್ಲಿ ಇನ್ನಷ್ಟು ಅಪ್ಗ್ರೇಡ್ ಆಗಿದೆ. ಒಳ್ಳೆ ಕ್ಯಾಮ್ರಾ, ಒಳ್ಳೆ ಫೋಟೋಸ್ ನೋಡ್ತಿದ್ದೀನಿ ಅಂತ ಅನಿಸ್ಲಿಲ್ಲ. ಸೊ ಇಲ್ಲಿ ಕೂಡ ನೀವು 1080p 3060 fps ತನಕ ರೆಕಾರ್ಡ್ ಮಾಡ್ಕೋಬಹುದು. ಇನ್ನು ಕೊನೆಯದಾಗಿ ಅಪ್ಗ್ರೇಡ್ ಆಗಿರೋದು ಅದು ಪವರ್ ಅಡಾಪ್ಟರ್ ಮತ್ತು ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಕೇವಲ 15 ಮಿನಿಟ್ಸ್ ಒಳಗಡೆ ನಿಮ್ಮ ಫೋನ್ 67% ಚಾರ್ಜ್ ಆಗುತ್ತೆ. ಇನ್ನು 37 ಮಿನಿಟ್ಸ್ ಒಳಗಡೆ 0 to 100% ಚಾರ್ಜ್ ಆಗುತ್ತೆ. ಸೊ ಖಂಡಿತ ಈ ಫೀಚರ್ ನಲ್ಲಿ, ಈ ಟೆಕ್ನಾಲಜಿಲಿ ಅಪ್ಗ್ರೇಡ್ ಮಾಡೋದಕ್ಕೆ ಖುಷಿ ಅನಿಸ್ತು ನನಗೆ. ಸೊ ಇದರಲ್ಲಿ 4500 mAh ಬ್ಯಾಟರಿಯೊಂದಿಗೆ 80 ವ್ಯಾಟ್ನ ಅಡಾಪ್ಟರ್ ಕೊಡ್ತಿದ್ದಾರೆ. ಮೊದಲು OnePlus Nord 2 ನಲ್ಲಿ ನಿಮಗೆ 65 ವ್ಯಾಟ್ ಸಿಗ್ತಿತ್ತು, ಇಲ್ಲಿ 80 ವ್ಯಾಟ್ ಕೊಡ್ತಿದ್ದಾರೆ. ಸೊ ಇದು ಸೂಪರ್ ಹುಕ್ ಚಾರ್ಜ್, ಖಂಡಿತ ಒಂದು ಫಾಸ್ಟ್ ಚಾರ್ಜಿಂಗ್ ಮತ್ತು ನಾನೊಂದು ಒಳ್ಳೆ ಬ್ಯಾಟ್ರಿ ಎಕ್ಸ್ಪೀರಿಯನ್ಸ್ ಕೂಡ ಇದರಲ್ಲಿ ಕಂಡಿದ್ದೆ. ಸೊ ಖಂಡಿತ ನೀವೇನಾದ್ರೂ Nord 2 ಯೂಸ್ ಮಾಡಿದಿರಾ ಮತ್ತು Nord 2T ಅದು ಸ್ಪೆಷಲಿ ಕ್ಯಾಮ್ರಾಗೋಸ್ಕರ ನೋಡ್ತಿದ್ದೀರಾ ಅಂತಂದ್ರೆ ಬೇಡ, ಏನು ಚೇಂಜಸ್ ಇಲ್ಲ ಗುರು. ಸೊ ಕೊನೆಯದಾಗಿ ನನ್ನ ಪ್ರಾಮಾಣಿಕ ಅನಿಸಿಕೆ ಏನಪ್ಪಾ ಅಂತಂದ್ರೆ, ನೀವೇನಾದ್ರೂ OnePlus Nord 2 ಯೂಸರ್ ಇದ್ದೀರಾ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಾದ್ರೂ OnePlus Nord 2T ತಗೊಳ್ ಚೆನ್ನಾಗಿದೆಯಪ್ಪ, 2 ಕಿಂತ ಚೆನ್ನಾಗಿದೆ ಅಂತ ಹೇಳೋರಿಗೆ ಹೇಳಬೇಡಿ. ಸೊ ಏನು ಚೇಂಜಸ್ ಇಲ್ಲ ಗುರು, ಜಸ್ಟ್ ಡಿಸೈನ್ ಮತ್ತು ಸ್ವಲ್ಪ ಲುಕ್ಸ್ ಅಲ್ಲಿ ಚೇಂಜ್ ಮಾಡಿದ್ರೆ ಅಷ್ಟೇ. ಇದನ್ನ ಬಿಟ್ರೆ ಏನು ಚೇಂಜಸ್ ಇಲ್ಲ. ಪವರ್ ಅಡಾಪ್ಟರ್ ಅಲ್ಲಿ ಸ್ವಲ್ಪ ಫಾಸ್ಟ್ ಚಾರ್ಜಿಂಗ್ ಇನ್ನು ಜಾಸ್ತಿ ಸ್ಪೀಡ್ ಆಗಿ ಚಾರ್ಜ್ ಆಗುತ್ತೆ. ಸೊ ಇದನ್ನ ಬಿಟ್ರೆ ಏನು ಚೇಂಜಸ್ ಇಲ್ಲ. Nord 2 ನಿಮ್ಗೆ 28,000 ರೂಪಾಯಿಗೆ 6 ತಿಂಗಳಿಂದ ಲಾಂಚ್ ಆಗಿರೋ ಫೋನ್ ಸಿಗ್ತಾ ಇತ್ತು. ಬಟ್ ಇವಾಗ ಸೇಮ್ ಇದರಲ್ಲಿ ಅದೇ ಪ್ರೈಸ್ ರೇಂಜ್ ಅಲ್ಲಿ ಮತ್ತೆ ಈ ಫೋನ್ ಏನು ಚೇಂಜಸ್ ಇಲ್ಲ. ಯೂಶುವಲಿ Nord T ಸೀರೀಸ್ ಅಲ್ಲಿ ಏನಿರುತ್ತೆ ತುಂಬಾ ಅಪ್ಗ್ರೇಡ್ ಇರುತ್ತೆ, ಬಟ್ ಇಲ್ಲಿ ಯಾವುದೇ ಟಿ ಅಪ್ಗ್ರೇಡ್ ನಾವು ನೋಡ್ತಾ ಇಲ್ಲ. ಸೊ ಖಂಡಿತ ಈ ಫೋನ್ ನಾನು ಒಳಗಡೆಯಿಂದ ರೆಕಮೆಂಡ್ ಮಾಡಲ್ಲ. ಬಟ್ ನೀವು ಫಸ್ಟ್ ಟೈಮ್ OnePlus ಫೋನ್ ತಗೊಳ್ತಿದ್ದೀರಾ ಅಂತಾರೆ ತಗೋಬಹುದು ಕಣ್ ಮುಚ್ಕೊಂಡು, ಬಟ್ ಅಪ್ಗ್ರೇಡ್ ಅಂತ ಹೇಳ್ಕೊಂಡು ತಗೊಳ್ಳಿಕ್ಕೆ ಹೋಗ್ಬೇಡಿ. ಸೊ ಬಾಕಿ ನಿಮಗೆ ಏನ್ ಅನ್ಸುತ್ತೆ? ನೀವು Nord 2T ನಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ, OnePlus ಫೋನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ಕಡೆ ಕಮೆಂಟ್ ಮಾಡಿ. ಸಿಗೋಣ. Next one.